ಈ ವೈರಲ್ ಆಗ್ತಿರೋ ವಿಡಿಯೋ ನೋಡ್ಬೋದು. ಈ ಪೇರೆಂಟ್ಸ್ಗೆ ದೊಡ್ಡವ್ರಿಗೆ ಫನ್ ಆಗಿರ್ಬೋದು ಅಥವಾ ಎಕ್ಸೈಟ್ಮೆಂಟ್ ಆಗಿರ್ಬೋದು ಅಥವಾ ಅವ್ರಿಗೊಂದು ಅಡ್ವೆಂಚರಿಂಗ್ ಫೀಲಿಂಗ್ ಕೊಡ್ಬೋದು. ಬಟ್ ಈ ಚಿಕ್ಕ ಮಕ್ಕಳಿಗೆ ಏನಂತ ಹೇಳಿದ್ರೆ ಇದೊಂದು ಭಯ ಕಾಡುತ್ತೆ. ಈ ಒಂದು ಟ್ರಾಮಾದಲ್ಲಿ ಹೋಗ್ಬಿಡ್ತಾರೆ. ಒಂದ್ಸರಿ ಅವ್ರು ಹೋದಂದರೆ ದೊಡ್ಡವರಾದಮೇಲೆ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ ಬಂದಾಗ ಅವ್ರು ಫೇಸ್ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಯಾರೆಲ್ಲ ಪೇರೆಂಟ್ಸ್ ನೋಡ್ತಾ ಇದ್ದೀರಿ ಅಥವಾ ಹೋಟ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ, ನಮ್ಮ ಇಂಡಿಯಾದಲ್ಲಿ ವಾರಣಾಸಿಯಲ್ಲಿ ಇರೋಂಥದ್ದು ಎಲ್ಲೋದ್ರೂ ಇದೇ ವಿಡಿಯೋ ಟ್ರೆಂಡಿಂಗಲ್ಲಿದೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ ಇಂಥ ಹೋಟ್ಲುಗಳಿಗೆ ಕರ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿ. ಈ ಭಯನ ಟ್ರಾಮಾ ಅವ್ರೊಳಗಡೆ ಹೋಯ್ತು ಅಂತಂದರೆ ಅದನ್ನು ಯಾವಾಗಲೂ ನೀವು ಕಿತ್ತಾಕೋಕ್ಕೆ ಆಗಲ್ಲ. ಮೊದಲೇ ನೀವು ಹೋಗ್ತಿರೋದು ಗೋಸ್ಟ್ ಹೌಸಿಗೆ ಡಿನ್ನರ್ ಮಾಡೋಕ್ಕಾಗಿ. ಅಲ್ಲಿ ನೆಗೆಟಿವ್ ವಾತಾವರಣ ಇರುತ್ತೆ ಹೊರತು ಬೇರೆ ಏನಿರಲ್ಲ. ಆದರೆ ಈ ಒಂದು ಗೋಸ್ಟ್ ಹೌಸಲ್ಲಿ ಹೋಗ್ಬಿಟ್ಟು ನೀವು ಅದೇನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿ ಹೋಗ್ತಾ ಇದ್ದೀರಾ. ಇಂಥ ಒಂದು ಹೋಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಪೇರೆಂಟ್ಸ್ ಆದವರು ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗಿರಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಅನಿಸಿದರೆ ಶೇರ್ ಮಾಡಿ, 4 ಜನಕ್ಕೆ ಸ್ಪ್ರೆಡ್ ಆಗಲಿ. ಇಂಥ ಒಂದು ಹೋಟ್ಲಿಗೆ ಯಾರೆಲ್ಲ ಹೋಗ್ಬೇಕಂತ ಪ್ಲಾನಿಂಗ್ ಇಟ್ಕೊಂಡಿದ್ದಾರೋ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಲಿ.